ಅಲ್ಲಿ ನೋಡಿ ಗೈಸ್, ಟಿಯಾ ಮಲಗಿದ್ದು ನೋಡಿ. ತೋರಿಸ್ದೆ ಬನ್ನಿ ಯಾವ ಥರ ಮಲಗಿದ್ದಾಳೆ ಅಂತ. ನೋಡಿ ಗೈಸ್, ಟಿಯಾ ಯಾವ ಥರ ಮಲಗಿದ್ದಾಳೆ ಅಂತ. ಟಿಯಾ, ಏ ಟಿಯಾ, 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 ಟಿಯಾ. ಸ್ನಾನ ಮಾಡಿ ಆದಮೇಲೆ ಒಳ್ಳೆ ನಿದ್ರೆ. ಟಿಯಾ ಗೈಸ್, ಮನೇಲಿದ್ದರೆ ಎಷ್ಟೊಂದು ವರ್ಕ್ ಇರುತ್ತೆ ಅಲ್ವಾ. ಸೊ ಆಫೀಸು ವರ್ಕ್ ಇರುತ್ತೆ, ಇಲ್ಲಿ ಮನೆಯದು ಮುಗಿಯೋದೇ ಇಲ್ಲ ಅನ್ನುತ್ತೆ ಎಷ್ಟು ಕೆಲಸ ಮಾಡಿದ್ರು. ಬಟ್ ನಾನು ಒಂದು 1 ಅವರ್ ಬ್ಯಾಕಲ್ಲಿ ಬಟ್ಟೆನೆಲ್ಲ ವಾಶ್ ಮಾಡಲಿಕ್ಕೆ ಅಂತ ಹಾಕಿದ್ದೆ. ಅಯ್ಯೋ ಬಿದ್ದೋಯ್ತು ಕೆಳಗಡೆ, ಬಟ್ಟೆ ಬಿದ್ದೋಯ್ತು ಕೆಳಗಡೆ. ಬಟ್ಟೆ ವಾಶ್ ಮಾಡೋ ಈ ಲೇಡಿ ನಮ್ಮನೇಲಿ ಇರೋದ್ರಿಂದ ನನಗೆ ಬಟ್ಟೆ ಒಗೆಯೋದು ಅಷ್ಟೇನು ಕಷ್ಟ ಅನಿಸಲ್ಲ. ಸೊ ಹೊಸದಾಗಿ ನನ್ನ ಚಾನಲ್ನ ಯಾರು ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ದೇವ್ರೇ, ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಓಕೆನಾ. ಸೊ ಗೈಸ್, ನಾನಿವಾಗ ಇದೆಲ್ಲ ಆದಮೇಲೆ ಪ್ರೋಟೀನ್ ಪೌಡರ್ ಮಾಡುವ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅದು ಮನೇಲಿ ಖಾಲಿಯಾಗಿತ್ತು, ಅದಕ್ಕೆ ಈಗ ತಂದಿದ್ದೀನಿ. ಅಂದರೆ ಡ್ರೈ ಫ್ರೂಟ್ಸಲ್ಲಿ ಪ್ರೋಟೀನ್ ಪೌಡರ್ ಮಾಡುವ ಅಂತ. ಇದು ಏನಕ್ಕೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಇವಾಗ ತುಂಬ ವೀಕ್ ಆಗಿರ್ತಾರೆ ನೋಡಿ ಮಕ್ಕಳು, ಇಲ್ಲಾಂದರೆ ದೊಡ್ಡವರಾದ್ರೂ ವೀಕ್ ಆಗಿರ್ತಾರೆ, ಮತ್ತು ಅವರಿಗೆ ನಡೆಯೋಕ್ಕಾಗಲ್ಲ, ವಯಸ್ಸಾಗಿರುತ್ತೆ, ಈ ಥರದವರಿಗೆ, ಮತ್ತು ಬೋನಿಗೆಲ್ಲ ಒಳ್ಳೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಈ ಪ್ರೋಟೀನ್ ಪೌಡರ್ನ ಮಾಡ್ಬೋದು. ಇದು ಬಂದು ನಾನು ಡ್ರೈ ಫ್ರೂಟ್ಸಲ್ಲಿ ನಿಮ್ಗೆ ಎಷ್ಟು ಡ್ರೈ ಫ್ರೂಟ್ಸ್ ಆಗುತ್ತೆ ಅಷ್ಟನ್ನು ಹಾಕಿ ಪೌಡ್ರ್ ಮಾಡುವಂಥದ್ದು. ಈಗ ಸದ್ಯಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹತ್ರ ಎಷ್ಟಿದೆ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿ ಅದನ್ನು ಪೌಡ್ರ್ ಮಾಡೋದು. ಇನ್ನೊಂದು 2 ಸಲ ಪೌಡ್ರ್ ಮಾಡ್ಕೋಬೇಕು, ಏಕೆಂದರೆ ಸ್ವಲ್ಪ ತರಿ ಥರ ಇರುತ್ತೆ, ರವೆ ಥರ. ಅದಕ್ಕೆ ಒಂದು 2 ಸಲ ನೀವು ಪೌಡ್ರ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ಇದಕ್ಕೆ ಕಲ್ಲು ಸಕ್ಕರೆ ಅಂತ ಹೇಳ್ತಾರಲ್ಲ, ಸೊ ಅದನ್ನ ಆ್ಯಡ್ ಮಾಡ್ತಾರೆ. ಲೈಕ್ ಅಂದರೆ ಸಿಹಿ ಬೇಕು ಅಂತ ಹೇಳಿ, ಯಾರಿಗಾದರೂ ತುಂಬ ಸಿಹಿ ಬೇಕು ಅಂತ ಹೇಳೋರು ಆ ಥರ ಮಾಡ್ತಾರೆ. ಬಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಮಗೆ ಅಷ್ಟು ಸ್ವೀಟ್ ಬೇಡ ಅಂತ ಹೇಳಿ ನಾನು ಅದಕ್ಕೆ ಡ್ರೈ ಫ್ರೂಟ್ಸಲ್ಲಿ ಗ್ರೇಪ್ಸ್ ಏನಿದೆ ಅದನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಇದನ್ನ ಪೌಡ್ರ್ ಮಾಡಿ ಆದಮೇಲೆ ಒಂದು ಕಂಟೈನರಿಗೆ ಇದನ್ನ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಅಂದರೆ ಗ್ರೇಪ್ಸ್ ಏನಿದೆ ಅದನ್ನ ನಾನು ಹಾಕ್ಕೊಳ್ಳೋದು. ಸ್ವಲ್ಪ ಪೌಡರ್ನ ಮಿಕ್ಸ್ ಮಾಡಿ ದೆನ್ ಇದನ್ನ ಗ್ರೇಪ್ಸ್ನ ಹಾಕೋದು. ಈ ಥರ ಮಾಡಿ ಆದಮೇಲೆ ಒಂದು ಫುಲ್ ಅದನ್ನ ಕ್ಯಾಪನ್ನೆಲ್ಲ ಕ್ಲೋಸ್ ಮಾಡಿ ಏರು ಹೋಗೋದಾಗೇ ನೀವು ಅದನ್ನ ಮಾಡಿಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. 2 ಕೈಯಲ್ಲಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲೂ ಏರು ಹೋಗಬಾರ್ದು, ಇಲ್ಲಾಂದರೆ ಕೆಟ್ಟೋಗುತ್ತೆ. ಸೊ ಇದನ್ನ ಈ ಥರ ಮಾಡಿ ನೀವು ಡೈಲಿ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಮತ್ತು ನಮ್ಮಂಥ ಯಂಗ್ಸ್ಟರ್ಗಳಿಗೆ ಎಲ್ಲರಿಗೂ ಇದು ಕುಡಿಯೋದು ಚೆನ್ನಾಗಿರುತ್ತೆ. ಸಪೋಸ್ ಮಿಲ್ಕ್ ಇಷ್ಟ ಆಗಿಲ್ಲ ಅಂದರೆ, ಹಾಲು ಇಷ್ಟ ಆಗಿಲ್ಲ ಅಂದರೆ ನೀವು ಬಿಸಿ ನೀರಲ್ಲಿ ಅಂದರೆ ಹಾಟ್ ವಾಟರ್ ಏನಿದೆ ಅದಕ್ಕೆ ಹಾಕ್ಕೊಂಡು ಇದನ್ನ ಡೈಲಿ ಕುಡಿಯೋದ್ರಿಂದ ನಮ್ಮ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ. ಮತ್ತು ಅದೇ ನಾನು ಹೇಳ್ದೆಲ್ಲ ಬೋನಿಗೆ, ನಮ್ಮ ಹೆಲ್ತಿಗೆ, ಎಲ್ಲದಕ್ಕೂ ಇದು ಒಳ್ಳೆಯದು. ವಯಸ್ಸಾದವರಿಗೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಇದನ್ನ ಹಾಗೆ ಕೊಟ್ಟರೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಮಕ್ಕಳಿಗೆ, ಅಂದರೆ ತಿನ್ನಲ್ಲ ಅವು, ಅಲ್ಲಿ ಇಲ್ಲೆಲ್ಲ ಬಿಸಾಕಿ ಒಂದೊಂದನೇ ತೆಗೆದು ಬಿಸಾಕೆಲ್ಲ ಮಾಡ್ತಾರೆ. ಈ ಥರ ಪೌಡರ್ ಮಾಡಿ ನೀವು ಇಟ್ಕೊಂಡು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ. ನಾನು ಯಾಕೆ ಇದನ್ನ ಈ ಥರ ಸ್ವೀಟ್ ಬದಲು ನಾನು ಇದನ್ನ ಹಾಕ್ಕೊಂಡಿದ್ದೀನಿ ಅಂದರೆ, ಇದು ಈ ಥರ ಇದನ್ನ ಪೌಡ್ರ್ ಮಾಡೋಕ್ಕಾಗಲ್ಲ. ಗ್ರೇಪ್ಸ್ನ ಪೌಡ್ರ್ ಮಾಡಿದರೆ ಒಂಥರ ಇಂಥ ಮೆಲ್ಟ್ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಇದು ಹಾಲಿಗೆ ಹಾಕಿ ಪುಡಿನ ಹಾಗೇ ಕಲಸಿ ಆದಮೇಲೆ ಈ ಡ್ರೈ ಫ್ರೂಟ್ಸ್ ಏನಿದೆ ಅಂದರೆ ಗ್ರೇಪ್ಸ್ ಏನಿದೆ ಅದು ಬಾಯಿಗೆ ಸಿಗುತ್ತೆ. ಸೊ ಆ ಥರ ತಿನ್ನೋದ್ರಿಂದ ಮಕ್ಕಳಿಗೂ ಚೆನ್ನಾಗಿರುತ್ತೆ, ನಮಗೂ ಒಂಥರ ಟೇಸ್ಟ್ ಸಿಕ್ಕಿದಾಗೆ ಆಗುತ್ತೆ ಅಂತ ಹೇಳಿ ನಾನು ಇದಕ್ಕೆ ಈ ಥರ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಷ್ಟೇ ಡ್ರೈ ಫ್ರೂಟ್ಸ್ ಇದ್ರೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ನೀವು ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಈ ಥರ ಮಾಡಿ ಇಟ್ಕೊಂಡು ನಾವು 1 ತಿಂಗಳು ಗಂಟ ನಮಗೆ ಯೂಸ್ ಮಾಡ್ಬೋದು. ಇದು ನಂದು ಎಲ್ಲನೂ ಸೇರಿ ಡ್ರೈ ಫ್ರೂಟ್ಸ್ ಬಂದು ಅರ್ಧ kg ಇದೆ. ಅರ್ಧ kg ಅಷ್ಟು ತಂದು ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಎವ್ರಿ ತಿಂಗಳು ನೀವು ಈ ಥರ ಮಾಡೋದ್ರಿಂದ, ಮಕ್ಕಳಿಗೆ ಕೊಡೋದ್ರಿಂದ, ನಾವು ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ, ಓಕೆನಾ. ಸೊ ನೋಡಿ, ನಾನಿವಾಗ ಇದನ್ನ ಹಾಲಿಗೆ ಹಾಕಿ ಕುಡಿಯೋದು. ಆ ಥರ ಹಾಲಿಗೆ ಇಲ್ಲಾಂದರೆ ನೀವು ಬಿಸಿನೀರಿಗೆ ಹಾಕಿ ಕುಡ್ಕೊಳ್ಳಿ, ಓಕೆನಾ.
ಗೈಸ್ ನಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.